Hallelujah, Shalom, praise the Lord. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟಿರೋದು ಭಾಗ್ಯಕ್ಕಾಗಿ ಸ್ತೋತ್ರ. ಈ ದಿನದ ವಾಕ್ಯ ಧ್ಯಾನ 2 ಕೊರಿಂಥಿಯರ ಪುಸ್ತಕ 12ನೇ ಅಧ್ಯಾಯ 9ನೇ ವಚನ. ದ ಬುಕ್ ಆಫ್ 2 Corinthians 12 verses 9. ಅದಕ್ಕಾತನು, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ನನ್ನ ಬಲವು ಪರಿಪೂರ್ಣವಾಗುತ್ತದೆ ಎಂದು ನನಗೆ ಹೇಳಿದನು. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಬೇಕೆಂದು ನನಗುಂಟಾಗುವ ನಿರ್ಬಲೆಯ ವಿಷಯದಲ್ಲಿಯೂ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. And he said to me, my grace is sufficient for thee, for my strength is made perfect in weakness. Most gladly, therefore, I will rather glory in my infirmities, that the power of Christ may rest upon me. ಒಂದು ದೊಡ್ಡ ವಾಕ್ಯವೇ, ಆದರೂ ಕೆಲವ ಸಾರಾಂಶಗಳು ಇದರಲ್ಲಿ ಏನಿದೆ ಅಂದ್ರೆ, ದೇವರು ಒಬ್ಬ ಭಕ್ತನಿಗೆ ಹೇಳ್ತಾ ಇದ್ದಾರೆ, ನನ್ನ ಕೃಪೆ ನಿನಗೆ ಸಾಕು. ಇದು ಬಹಳ ಜನರಿಗೆ ಗೊತ್ತಿರೋ ವಿಷಯ. ಏನಂದ್ರೆ, ಆ ಭಕ್ತನು ಹೇಳುತ್ತಾ ಇದ್ದಾನೆ, ದೇವರೇ ನನ್ನನ್ನು ನೀನು ಕನಿಕರಿಸು ಅಂತ ಹೇಳುವಾಗ ದೇವರು ಹೇಳಿದ್ದಾರೆ, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಗಳಲ್ಲಿ ನನ್ನ ಶಕ್ತಿ ನಿನಗೆ ಬಲವಾಗಿರುತ್ತದೆ. ಆಮೆನ್, ಹಲ್ಲೆಲೂಯಾ. ಇದು ಎಂಥ ಒಳ್ಳೆ ದೇವರಂದ್ರೆ, ಅದಕ್ಕೆ ನನಗುಂಟಾಗುವ ನಿರ್ಬಲ ವ್ಯವಸ್ಥೆಯಲ್ಲಿಯೂ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಅಂತ ಭಕ್ತನು ಹೇಳುತ್ತಾ ಇದ್ದಾನೆ. ಯಾರು ದೇವರ ಕೃಪೆಯನ್ನು ಹೊಂದುತ್ತಾರೋ ಅವರು ನಿರ್ಬಲವಾದ ಸ್ಥಿತಿಯಲ್ಲಿದ್ದರೂ ಕೂಡ ಅವರು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಾರೆ. ಯಾಕಂದ್ರೆ ಅವ್ರಿಗೊಂದು ನಿರೀಕ್ಷೆ ಇರುತ್ತದೆ. ಏನಂತ? ದೇವರ ಕೃಪೆ ನನ್ನ ಸಂಗಡವಿದೆ. ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು. ನನ್ನ ಕೃಪೆ ನಿನಗೆ ಸಾಕು. ಹೌದು ಪ್ರಿಯರೇ, ಈ ಲೋಕದಲ್ಲಿ ನೀವು ಈ ಪ್ರಪಂಚದ ಪ್ರಯಾಣದಲ್ಲಿ ಇದ್ದೀವಿ. ಇರೋದ್ರಿಂದ ನಿಮ್ಮನ್ನು ನಮ್ಮ ಸ್ವಂತ ಬಲ ಆಲೋಚನೆಗಳಿಂದಾಗಲಿ, ನಮ್ಮ ಶಕ್ತಿ, ನಮ್ಮ ಕೃಪೆಗಳಿಂದಾಗಲಿ ಇಲ್ಲ. ಈ ಲೋಕ ಸಂಬಂಧಪಟ್ಟಿರೋದು ಯಾವುದೂ ನಮ್ಮನ್ನು ಕಾಪಾಡೋದಿಲ್ಲ. ನಮ್ಮನ್ನು ನಡೆಸೋದು, ನಮ್ಮನ್ನು ಕಾಪಾಡೋದು ದೇವರ ಕೃಪೆ ಮಾತ್ರವೇ. ಬೈ ಹಿಸ್ ಗ್ರೇಸ್ ಓನ್ಲಿ ವಿ ಆರ್ ಸರ್ವೈವಿಂಗ್. ಸೊ ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಳೋದೊಂದು ಮಾತೇನೆಂದ್ರೆ, ಬಲಹೀನ ಸ್ಥಿತಿ ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತದೆ. ಬಲಹೀನಕರವಾದ ಸ್ಥಿತಿಗತಿಗಳು ಆ ಬರುವಾಗ ನೀವೇನು ಮಾಡಬೇಕಂದ್ರೆ, ಅದರಲ್ಲಿ ನೀವು ಸೋತು ಹೋಗಲಾರದಂತೆನೆ ಕರ್ತನಲ್ಲಿ ನೀವು ಹೆಚ್ಚಿಸಲ್ಪಡಬೇಕು. ನಿಮ್ಗೊಂದು ನಿರೀಕ್ಷೆ ಇರಬೇಕೇನಂದ್ರೆ, ದೇವರು ನನಗಾಗಿದ್ದಾರೆ, ಯಾಕಂದ್ರೆ ಆತನು ಮಾತು ಕೊಟ್ಟಿದ್ದಾರೆ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಸೊ ಆ ಕೃಪೆಯನ್ನು ಹಿಡಿದುಕೊಂಡು ನೀವು ನಿಮ್ಮ ಜೀವನದ ಪ್ರಯಾಣದಲ್ಲಿ ನಡೆದುಕೊಂಡರೆ ನೋಡಿ, ನಿಮ್ಮ ಜೀವನ ಎಷ್ಟು ಅದ್ಭುತಮಯವಾಗಿರುತ್ತದೆ, ಎಷ್ಟು ಆಶೀರ್ವದಿಸಲ್ಪಟ್ಟಿರ್ತಾರೆ. ಏನು ಕಳ್ಕೊಂಡ್ರು ಪರವಾಗಿಲ್ಲ, ದೇವರ ಕೃಪೆಯನ್ನು ಕಳ್ಕೊಳ್ಳಬೇಡಿ. ಆ ಕೃಪೆಗಾಗಿ ಪ್ರತಿದಿನ ದೇವರ ಹತ್ರ ಬೇಡಿಕೊಳ್ಳೋಣ. ದೇವರು ಹೇಳ್ತಾರೆ, ಈ ದಿನ ಪ್ರಾರಂಭ ಮಾಡ್ತಾ ಇದೆಯಾ ಮಗಳೇ, ಮಗನೇ, ನನ್ನ ಕೃಪೆ ನಿನಗೆ ಸಾಕು. ನಡಿ ಮುಂದೆ, ನನ್ನ ಕೃಪೆ ನಿನ್ನ ಸಂಗಡವಿರುತ್ತದೆ. ನಡೀತೀರಾ? ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಅಯ್ಯ, ನಿನ್ನ ಕೃಪೆ ನಮಗೆ ಸಾಕಯ್ಯ. ಇಡೀ ದಿನ ನಿನ್ನ ಕೃಪೆಯಿಂದ ಈ ಮಕ್ಕಳನ್ನು ನೀನು ನಡೆಸಿ ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನಾಳೆ ಮರಳಿ ಇದೇ ಸಮಯ ನಾವು ಇನ್ನೊಂದು ವಾಕ್ಯದಿಂದ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು.